ಟೈಮಲ್ಲಿ ಕೆಂಚಾಲೋ ಮಚಾಲೋ ಆ ಸಾಂಗ್ ಒಂಥರ ಆಂಥಮ್ ಆಗ್ಬಿಟ್ಟಿತ್ತು ಹುಡುಗರುಗಳಿಗೆ ಅದು. ವಸ್ತನವಾಗಿತ್ತು. ಹ್ಮ್. ಆ ಕೆಂಚಲ ಮಂಚಲ ಅಂತ ಇದು ಸಾಂಗ್ ಮಾಡಿದ್ರಲ್ಲ, ITC ಪಾರ್ಕ್ ರೋಡಲ್ಲಿ, ಏರ್ಪೋರ್ಟ್ ರೋಡಲ್ಲಿ ಮಾಡಿದ್ರು. ಒಂದು 150ರಿಂದ 200 ಮಚ್ಗಳು ರೆಡಿ ಮಾಡಿಸಿದ್ವಿ ಫುಲ್ ಎಲ್ಲ. ಅದು ಏನಂದರೆ ಒಂದು ಶಾರ್ಟ್ ಇಟ್ಟರು, ಡ್ಯಾನ್ಸ್ ಮಾಸ್ಟರ್ ಗಣೇಶ್ ಇದ್ದರು. ಇದ್ದಾಗ ಹೇಳಿದ್ರು ಈ ಥರ ಇದು ಮಾಡೋಣ ಅಂತ, ಡ್ಯಾನ್ಸ್ ಈ ಥರ ಮಾಡೋಣ ಅಂತ. ಒಂದು ಕೆಲಸ ಮಾಡು ಗಣೇಶ್ ಅವ್ರ ಮಾಸ್ಟರ್, ನಾನು ಹೇಳ್ತೀನಿ, ಒಂದು ಶಾರ್ಟ್ ಅಷ್ಟು ಮಚ್ಗಳು ಬೆನ್ನಿಂದ ತೆಗೆದ್ರೆ ಹಿಂಗೆ ಬರಬೇಕು. ಅವ್ರ ಫೀಲ್ ನೋಡಿ, ಆ ರಿದಮ್ಗೆ ಅದು ಅವರೇ ಒಂದು ಸ್ಟೆಪ್ ಹಾಕಿ ಹಿಂಗೆ ಡ್ಯಾನ್ಸ್ ಮಾಡೋರು ಪ್ರೇಮ್ ಅವರು. ಎಷ್ಟು ಅದು ಇವತ್ತೂ ಕೂಡ ಅದು ಮರೆಯೋಕ್ಕೆ ಆಗಲ್ಲ. ಒಂದು ಒಂದು ಯಾರು ಒಂದು ಹುಡುಗಿ ಜೊತೆ ಮಾಡಿಸಿದ್ರು, ಸಖತ್ತಾಗಿ ಅದ್ಭುತವಾಗಿ. ಆಗ ಕೆಂಚಾಲು ಮಚಾಲು ಹೆಂಗವ್ವ ನಿಂಡು ಡೌಗಳು ಅಂತ ಆ ಥರ ಅಂದು ಒಂದು ಸೇಟು ಹುಡುಗಿ ಮಧ್ಯದಲ್ಲಿ ತಂದರು. ಆ ಸೇಟು ಹುಡುಗಿನ ಹೆಂಗೆ ಅಂದರೆ, ಪ್ರೇಮ್ ಅವ್ರಿಗೆ ಲವ್ ಮಾಡ್ತಾಯಿದ್ದೀನಿ, ಒಂದು ಹುಡುಗಿನ ಲವ್ ಮಾಡ್ತಾಯಿದ್ದೀನಿ ಅಂತ ಗಾಂಧಿನಗರದಲ್ಲಿ ಅಂದರೆ, ಆ ಸೇಟು ಹುಡುಗಿ ಬಂದು ಲವ್ವೇ ಮಾಡ್ತಿಲ್ಲ, ಬಾಸ್ ಅಲ್ಲೇ ಇದ್ದಾಳೆ ಹುಡುಗಿ ಮಾತಾಡ್ಸಲ್ಲ ಅಂದರೆ, ನಾನೇ ಯಾಕಪ್ಪ ಮಾತಾಡಿಸ್ಲಿ, ನನಗೆ ನಾನು ಯಾವ ಹುಡುಗಿ ಹಿಂದೆನೂ ಹೋಗೋಗಿಲ್ಲ, ನಾನು ಯಾವ ಹುಡುಗಿಯಿಂದನೂ ಅಲಿಬೇಕಾಗಿಲ್ಲ, ನನಗೆ ಕಲ್ಪನೆಗೆ ಬೇಕಷ್ಟೇ. ಅವಳು ಹೆಂಗೆ ಫೀಲ್ ಮಾಡ್ತಾಳೆ, ಅವಳು ಹೆಂಗೆ ನನ್ನ ಜೊತೆಲಿ ಸ್ಪಂದಿಸ್ತಾಳೆ ನೋಡು ಇವಾಗ ನೋಡ್ತಾಳೆ, ನಗ್ತಾಳೆ, ಆ ಸ್ಮೈಲ್ನೇ ಕ್ಯಾಪ್ಚರ್ ಮಾಡ್ತಾನೆ, ಅದು ಇಟ್ಕೊಂಡು ಸ್ಕ್ರೀನ್ ಮೇಲೆ ಇದು ಮಾಡ್ತಾನೆ. ಪ್ರೇಮ್ ಅವ್ರು ಹಿಂದೆ ಬಿದ್ದಿದ್ದಾಗಾದ್ರೆ ಅಲ್ಲ, ಪ್ರೇಮ್ ಅವರು ಹಿಂದೆ ಬಿದ್ದಿಲ್ಲ, ಕತೆಗೋಸ್ಕರ ಬಿದ್ದರು. ಸ್ಕ್ರೀನ್ ಬಸ್ ಮಾತಾಡಿಸಿ ಇಲ್ಲೇ ಹೋಗ್ತಾಳೆ ಅಂದರೆ, ಬರ ಅವಳಿಗೆ ನಂಗೇನು ಆಗಬೇಕು, ನನಗೇನಿದೆ ಕತೆಗೆ ಬೇಕಣ್ಣ, ನೋಡು ಅವಳು ಎಷ್ಟು ಸಲ ಆಗ್ತಾಳೆ. ಇವತ್ತು ಹೇಳಿದ್ರು, ನಾವು ಕರೆಯೋದೆಲ್ಲ ಅಲ್ಲೇ ಆಫೀಸ್ ಮಾಡಿದ್ವಿ, ಮಾಡಿ ಮೇಲೆ ಇವತ್ತು ನೋಡಿ 3 ಡ್ರೆಸ್ ಚೇಂಜ್ ಮಾಡ್ತಾಳೆ, ಇಷ್ಟು ಗಂಟೆಗೆ ಬರ್ತಾಳೆ ಅಂತ. ಆದರೆ ಸೇಟು ಬಿಗರ್ ಬುಟ್ಟಿಗೆ ಬೀಳುತ್ತಂತೆ ಎಲ್ಲ ನಮ್ಮ ಡೈರೆಕ್ಟರ್ ಕರೆಕ್ಟ್ ಮಾಡಿದ್ರೆ ತುಂಬ ಅದ್ಭುತವಾಗಿ. ಅಷ್ಟೂ ಅವರು ನೈಜ ಘಟನೆನ ಆ ಫೀಲು ಕೂಡ ಲವ್ ಮಾಡಬೇಕು ಅಂತ ಪಾಪ ಎಷ್ಟೋ ಹುಡುಗಿರು ಫೋನ್ ಮಾಡಬೇಕು ಅಂತ ಡೈರೆಕ್ಟರ್ ಆದಮೇಲೆ ಎಷ್ಟೋ ಹುಡುಗಿರಿಗೆ ನಮ್ಗೆ ಫೋನ್ ಮಾಡೋದು, ಚಂದ್ರ ಯಾರೋ ಫೋನ್ ಮಾಡೋರು ನೋಡಪ್ಪ ಚಾನ್ಸ್ ಅಂತ. ಅಲ್ಲ ಸರ್ ನೀವು ಕೊಡೋದು, ನೀನು ಮಾತಾಡಪ್ಪ, ನೀನು ಮಾತಾಡಿ ಫೋಟೋ ತರಿಸ್ಕೊಂಡು ನಾನು ಹೇಳ್ತೀನಿ, ನಾನು ಹುಡುಗಿರ ಜೊತೆಲೆಲ್ಲ ಮಾತಾಡಲ್ಲ. ಅಯ್ಯೋ ಕರಿಯ ಪಿಕ್ಚರು ಜೋಗಿ ಎಕ್ಸ್ಕ್ಯೂಮಿ ಯಾವ ಹುಡುಗಿರ ಜೊತೆ ನಾವು ಮಾತಾಡ್ತಿರಲಿಲ್ಲ ಸರ್. ಜೋಗಿ ಆದಮೇಲೆ ನಮ್ಮ ರಕ್ಷಿತಾ ಮೇಡಮ್ ಜೊತೆ ಲವ್ ಸ್ಟಾರ್ಟ್ ಆಯಿತು. ಆ ಥರ ಇದ್ದವರು ಈ ಥರ ಲವ್ ಸ್ಟಾರ್ಟ್ ಮಾಡ್ಕೊಂಡ್ರು ಅಷ್ಟೇ. ಕರಿಯ ಸಿನಿಮಾ ರಿಲೀಸ್ ದಿನ ಭಯ ಹೇಗೆ ಕಾಡ್ತಾ ಇತ್ತು? ಯಾಕಂದರೆ ಪ್ರೇಮ್ ಅವರು ಮೊದಲ ಸಿನಿಮಾ, ಈ ಕಡೆ ಈ ಥರದೊಂದು ಪ್ರಯೋಗ ಮಾಡ್ತಿರೋ ದರ್ಶನ್ ಅವ್ರದ್ದೊಂದು. ಸೊ ಹೇಗಿತ್ತು ಅಂತ ರಿಲೀಸ್ ದಿನ ಅಂತ? ಭಯ ಅಂತ ಏನು, ಒರಿಜಿನಲ್ ರೌಡಿಗಳೆಲ್ಲ ಹಾಕೊಬಿಟ್ಟಿದ್ದೀವಿ, ಆಮೇಲೆ ಏನು ಗಲಾಟೆ ಆಗುತ್ತೋ ಥಿಯೇಟರ್ ಹತ್ರ, ಆಮೇಲೆ ಅವ್ರನ್ನ ಹೆಂಗೆ ತೋರಿಸಿದ್ದೀವಿ ಅಂತ ಏನೇನು ಮಾತಾಡ್ತಾರೆ. ಎಲ್ಲ ಸಿನಿಮಾ ನೋಡಿದ್ಮೇಲೆ ಯಾರು ಮೊದಲು ಅವ್ರವ್ರ ಕಡೆಯವರೆಲ್ಲ ಬಂದು ತಮಟೆ ಇಟ್ಕೊಂಡು ಡ್ಯಾನ್ಸ್ ಮಾಡೋದು ಅಣ್ಣ ಹಾಗೆ ಹೀಗೆ ಅಂತೆಲ್ಲ ಮಾಡಿದ್ದೆ. ಒಳಗಡೆ ಹೋದರೆ ಗಪ್ ಚೀಪಾಗಿ ಆ ಫೀಲು, ಆ ಕ್ಲೈಮ್ಯಾಕ್ಸ್ ಎಲ್ಲ ನೋಡಿದೆ, ಎಲ್ಲ ಸೈಲೆಂಟಾಗಿ ಒಂದು ಖುಷಿ ಇಟ್ಕೊಂಡು ಎಲ್ಲ ಹೋದ್ರು. ಮೊದಲು ಅಂದರೆ ಏನೇನು ಗಲಾಟೆ ಆಗ್ಬಿಡ್ತದೋ, ಪಿಕ್ಚರಲ್ಲಿ ಇದಾಗ್ಬಿಡುತ್ತೋ. ಆಮೇಲೆ ಮೊದಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೆಟ್ರ್ ಎಲ್ಲ ಕೊಟ್ಟಿದ್ವಿ, ಒಂದು ರಿಸರ್ವ್ ಮೇಲೆ ಪೊಲೀಸ್ ವ್ಯಾನು ಹಾಕ್ಸಿದ್ವಿ. ಯಾಕೆಂದರೆ ಎಲ್ಲರೂ ಬರ್ತಾರೆ, ಅವ್ರವ್ರು ಕಿತ್ತಾಟ, ಅವ್ರವ್ರ ಏರಿಯಾ ದೊಡ್ಡದು, ಅವರೇ ದೊಡ್ಡವರು. ಯಾರಿಗಾರು ಹೆಚ್ಚು ಕಮ್ಮಿ ಆದರೆ ಆ ಫೀಲ್ ಭಯ ಬೇರೆ. ಆಮೇಲೆ ಪಿಕ್ಚರೆಲ್ಲ ನೋಡಿದ್ಮೇಲೆ ಖುಷಿ ಪಟ್ಟರೆ ಎಲ್ಲ ತಕ್ಕೊಂಡು, ಒಳ್ಳೆ ಪಿಕ್ಚರ್ ಮಾಡಿದ್ದೇನೆ ನಾನು ಹಂಗೆ ತೋರಿಸಿದ್ದೀನಿ. ಆ ಖುಷಿ, ಆ ಗುಲಾಬಿ ಅದು ಲವ್ ಅನ್ನೋದನ್ನ ತೋರಿಸಿದ್ರೇನೆ ಅವ್ರವ್ರ ಮನಸ್ಸಲ್ಲಿರೋಂಥ ಖುಷಿ ಕೊಡ್ತು. ಎಲ್ಲ ಭಾಳ ಖುಷಿ ಕೊಟ್ಟು ಭಾಳ ಅದ್ಭುತವಾಗಿ ನಾವು ಗೆದ್ದು ಆವತ್ತನೇ ಅಂತ ಅಂದ್ಕೊಂಡ್ವಿ.